ಆತನಿಗೆ ಕೇವಲ 22 ವರ್ಷ. ಮೀಸೆ ಚಿಗುರುತ್ತಿದ್ದಂತೆ ಆಗ್ಲೇ ಆಂಟಿ ಹಿಂದೆ ಬಿದ್ದುಬಿಟ್ಟಿದ್ದ. ಆಕೆಯ ಪಾಶದಲ್ಲಿ ಸಿಲುಕಿದವನು ಮತ್ತೇರಿಸ್ಕೊಂಡಿದ್ದ. ಒಡವೆ, ಕಾಸ್ಟ್ಲಿ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿದವ ಕೊನೆಗೆ ಕಳ್ಳತನದ ಹಾದಿ ಹಿಡಿದಿದ್ದ. ಮಾಡಬಾರ್ದ ಕೆಲಸ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಪ್ರೀತಿ ನಿನಗಾಗಿ, ನನ್ನ ಜೀವ ನಿನಗಾಗಿ, ನಂದೆಲ್ಲ ನಿಂದೆ, ನಾನು ಕದ್ದಿದ್ದೆಲ್ಲ ನಿಂಗೆ. ಆಂಟಿ ಪ್ರೀತ್ಸೆ ಅಂತ ಚಾಟಿಂಗು ಡೇಟಿಂಗು, ಆಂಟಿ ಮೇಲೆ ಪ್ಯಾರ್, ಸಂಬಂಧಿಕರ ಮನೆಯಲ್ಲಿ ಚೋರ್. ಈ ಫೋಟೋದಲ್ಲಿ ಕಾಣ್ತಿರೋನ ಹೆಸರು ಶ್ರೇಯಸ್ ಅಂತ. ತನ್ನ ಪಾಡಿಗೆ ತಾನು ಇದ್ದಿದ್ರೆ ಈಗ ಜೈಲು ಸೇರೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಕಣ್ರಿ. ಈ ಶ್ರೇಯಸ್ ಹೆಬ್ಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಟ್ಟಳ್ಳಿಯ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. 4 ವರ್ಷದ ಹಿಂದೆ ಅದೇ ಏರಿಯಾದಲ್ಲಿದ್ದ ವಿವಾಹಿತ ಮಹಿಳೆ ಮೇಲೆ ಈ ಶ್ರೇಯಸ್ಗೆ ಪ್ಯಾರ್ ಆಗಿಬಿಟ್ಟಿದೆ. ಆಂಟಿ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಚಾಟಿಂಗ್ ಡೇಟಿಂಗ್ ಅನ್ಕೊಂಡು ಸುತ್ತಾಡಿದ್ರು. ಈ ನಡುವೆ ಆಂಟಿ ನನಗೆ ಬಂಗಾರದ ಒಡವೆ ಬೇಕು ಅಂತ ಶ್ರೇಯಸ್ಗೆ ಬೇಡಿಕೆ ಇಟ್ಟಿದ್ಲು. ಆಗಲೇ ನೋಡಿ ಶ್ರೇಯಸ್ ಮಹಾ ಎಡವಟ್ಟು ಮಾಡಿಕೊಂಡಿದ್ದು. ಆರೋಪಿ ಶ್ರೇಯಸ್ ಆಂಟಿ ಆಸೆ ತೀರಿಸಲು ತನ್ನ ಸಂಬಂಧಿ ಹರೀಶ್ ಎಂಬುವವರ ಮನೆ ದೋಚಲು ಪ್ಲಾನ್ ಮಾಡಿದ್ದ. ಅದರಂತೆ ಹರೀಶ್ ಮನೆಗೆ ಕಳೆದ ತಿಂಗಳು 15ರಂದು ಎಂಟ್ರಿ ಕೊಟ್ಟಿದ್ದ. ಮನೆ ಬೀಗ, ಬೀರು ಬೀಗ ಮುರಿದು ಚಿನ್ನಾಭರಣ, ಕ್ಯಾಶ್ ದೋಚಿ ಗ್ರೇಟ್ ಎಸ್ಕೇಪ್ ಆಗಿದ್ದ. ಅವರ ತಾಯಿ ಮನೆಗೆ ವಾಪಸ್ ಬಂದಾಗ ಕಳ್ಳತನವಾಗಿರೋದು ಬೆಳಕಿಗೆ ಬಂದಿತ್ತು. ಆಗ ತನಗೆ ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದ ಶ್ರೇಯಸ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಿ ಎಂದು ಡ್ರಾಮಾ ಮಾಡಿದ್ದ. ಈ ಬಗ್ಗೆ ಮನೆಯವರು ದೂರು ದಾಖಲಿಸಿದಾಗ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿದ್ರು. ಆಗ ಶ್ರೇಯಸ್ ಕಳ್ಳಾಟ ಬಯಲಾಗಿದೆ. ಕದ್ದ ಮಾಲನ್ನು ಆರೋಪಿ ಮಾರಾಟ ಮಾಡಿ ಆಂಟಿಗೆ ಚಿನ್ನಾಭರಣ ಕೊಡಿಸಿ ಉಳಿದ ಹಣದಲ್ಲಿ ಎಂಜಾಯ್ ಮಾಡ್ತಿದ್ದ. ಸದ್ಯ ಪೊಲೀಸರು ಬಂಧಿತನಿಂದ 416 ಗ್ರಾಂ ಚಿನ್ನಾಭರಣ, 3,46,000 ನಗದು ಅಂದ್ರೆ ಒಟ್ಟು 47 ಲಕ್ಷದ ಮೂಲದ ಸ್ವತ್ತನ್ನ ಸೀಜ್ ಮಾಡಿದ್ದಾರೆ. ಸದ್ಯ ಆಂಟಿ ಪ್ರೀತಿಗೋಸ್ಕರ ಸಂಬಂಧಿಕರ ಮನೆ ದೋಚಿದ್ದ ಆರೋಪಿ ಶ್ರೇಯಸ್ನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಒಟ್ನಲ್ಲಿ ಆಂಟಿ ಸಹವಾಸ ಮಾಡಿ ಈಗ ಜೈಲಲ್ಲಿ ಮುದ್ದೆ ಮುರಿಯುವ ಪರಿಸ್ಥಿತಿ ತಂದುಕೊಂಡಿದ್ದು ಮಾತ್ರ ದುರಂತ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.